ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಿಳಂಬ ಆಗ್ತಾನೇ ಇದೆ. ಸಮೀಕ್ಷೆ 3 ಬಾರಿ ಅವಧಿಯನ್ನ ವಿಸ್ತರಿಸಿದ್ರು ಕೂಡ ಇನ್ನೂ ಆಗ್ತಾ ಇಲ್ಲ. 100% ಸಮೀಕ್ಷೆ ಗ್ರಾಮೀಣ ಪ್ರದೇಶಗಳಲ್ಲಿ, 90% ಸರ್ವೆ ಕಾರ್ಯ ಪೂರ್ಣ ಆಗಿದೆ. ಆದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಮೀಕ್ಷೆಗೆ ಹಲವು ರೀತಿಯಾದಂಥ ಅಡ್ಡಿಗಳು ಎದುರಾಗ್ತಾ ಇದೆ. ಹೀಗಾಗಿ ಈ ತಿಂಗಳ 30ರವರೆಗೆ ಮತ್ತೆ ಸಮಯವನ್ನ ವಿಸ್ತರಿಸಿದೆ ಆಯೋಗ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿದ್ರೂ ಕೂಡ ಅದನ್ನು ನಿಭಾಯಿಸ್ಕೊಂಡಿದ್ದಾರೆ. ಆದರೆ ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆಯಂತೆ. ಹಾಗಾಗಿ ಈ ಸರ್ವೆ ಕಾರ್ಯವನ್ನು ಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವಿಸ್ತರಿಸಿಕೊಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಸಮಯ ಬೇಕಾಗಬಹುದು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಬೇಕಾಗಬಹುದು, ಯಾವಾಗ ವರದಿಯನ್ನು ಕೊಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ 50% ಸಮೀಕ್ಷೆ ಪೂರ್ಣಗೊಂಡಿಲ್ಲ. ಶಾಲೆಗಳು ಪ್ರಾರಂಭವಾದ್ರಿಂದ ಸಮೀಕ್ಷೆ ಮಾಡ್ತಾ ಇದ್ದ ಶಿಕ್ಷಕರು ವಾಪಸ್ ಶಾಲೆಗಳಿಗೆ ಹೋಗಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆಗೆ ಸಿಬ್ಬಂದಿಯ ಕೊರತೆ ಉಂಟಾಗ್ಬಿಟ್ಟಿದೆ. ಹೊಸಬರಿಗೆ ತರಬೇತಿ ನೀಡುವುದಕ್ಕೆ ಸಮಯ ವ್ಯರ್ಥವಾಗ್ತಾ ಇದೆ. ಹಲವು ವಾರ್ಡ್ಗಳಿಗೆ ಸಮೀಕ್ಷಾ ತಂಡ ಭೇಟಿಯನ್ನೇ ಇನ್ನೂ ಕೊಟ್ಟಿಲ್ಲ. ಆನ್ಲೈನ್ ಸಮೀಕ್ಷೆಯಲ್ಲೂ ಕೂಡ ಜನರು ಸರಿಯಾಗಿ ಭಾಗಿಯಾಗ್ತಾ ಇಲ್ಲ. ಅಪಾರ್ಟ್ಮೆಂಟ್ ಬಾಡಿಗೆ ಮನೆಗಳಲ್ಲಿ ಸರಿಯಾದ ಸ್ಪಂದನೆ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸರ್ವೆ ಮತ್ತೆ ವಿಳಂಬ ಆಗ್ತಾ ಇದೆ. ಸ್ಕೂಲ್ ಪ್ರಾರಂಭ ಆಯಿತು, ಸ್ಕೂಲ್ ರಜೆ ಇತ್ತಲ್ಲ, ಆವಾಗ ಶಿಕ್ಷಕರುಗಳು ಬರ್ತಾ ಇದ್ರು. ಆದರೆ ಈಗ ಸ್ಕೂಲ್ ಪ್ರಾರಂಭ ಆಗಿರೋದ್ರಿಂದ ಅವ್ರುಗಳು ವಾಪಸ್ಸು ತೆರಳಿದ್ದಾರೆ. ಇನ್ನು ಹೊಸಬ್ರನ್ನ ತೆಗೆದುಕೊಳ್ಳೋಣ ಅಂತಂದರೆ ಅವ್ರಿಗೆ ಮತ್ತೆ ಟ್ರೈನಿಂಗ್ ಕೊಡಬೇಕು. ಆ ಟ್ರೈನಿಂಗ್ ಪೀರಿಯಡ್ ಅಷ್ಟೊತ್ತಿಗೆ ಇನ್ನೂ ಸಮಯ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸಮಸ್ಯೆಗಳಾಗ್ತಾ ಇದೆ. ಇನ್ನು ಬೆಂಗಳೂರು ವಿಚಾರದಲ್ಲಿ ನಾವು ನೋಡೋದಾದರೆ, ಅಪಾರ್ಟ್ಮೆಂಟು ಬಾಡಿಗೆ ಮನೆಯಲ್ಲಿರೋರು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಂಜೆ ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ, ಏನು ಕತೆ ಅನ್ನೋದು ಗೊತ್ತೇ ಇರಲ್ಲ. ಗಂಡ ಹೆಂಡತಿ ಇಬ್ಬರು ಇದ್ದರೆ ಇಬ್ಬರು ಕೆಲಸಕ್ಕೆ ಹೋಗಿರ್ತಾರೆ. ಮನೇಲಿ ಯಾರೂ ಇರಲ್ಲ. ಬೀಗ ಹಾಕಿರೋದು ನೋಡ್ಕೋಬೇಕು, ವಾಪಸ್ ಬರಬೇಕು. ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿ ಅನ್ನೋದು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದೀಗ ತಡವಾಗ್ತಾ ಇದೆ. ಹಲವು ವಾರ್ಡ್ಗಳಲ್ಲಿ ಇನ್ನೂ ಸಮೀಕ್ಷಾ ತಂಡ ಹೋಗೇ ಇಲ್ಲ, ಭೇಟಿನೇ ಕೊಟ್ಟಿಲ್ಲ, ವಿಚಾರಿಸಿಯೇ ಇಲ್ಲ, ಮಾಹಿತಿಯನ್ನು ಕಲೆಗೆ ಹಾಕಿಲ್ಲ. ಹಾಗಾಗಿ ಸಮಯ ಕೇಳ್ತಾ ಇದ್ದಾರೆ ಈ ತಿಂಗಳ ಎಂಡ್ವರೆಗೂ. ಬಟ್ ಅದು ಕೂಡ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಇದೆ. ತರಾತುರಿಯಲ್ಲಂತೂ ಮಾಡಿ ಮುಗಿಸೋದಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಆರೋಪಗಳು ಇದೆ. ಹೀಗಿರಬೇಕಾದ್ರೆ ಈಗ 30ನೇ ತಾರೀಕು ತನಕ ಅವಕಾಶ ಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಬಟ್ ಅವಕಾಶ ಸಿಗುತ್ತಾ?